ಹಲೋ ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಎಡಿಟಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ದಟ್ ಕಮ್ಸ್ ಫಾರ್ 2 ಮಾರ್ಕ್ಸ್. 2 ಅಂಕದ ಎಡಿಟಿಂಗ್ ಅನ್ನ ನೋಡೋಣ ಬನ್ನಿ. 2020 ಮೇನ್ ಎಕ್ಸಾಮ್ ಇಂದ ಹಿಡಿದು 2020 ಮೇನ್ ಎಕ್ಸಾಮ್ ನಿಂದ 2025, 26 ಪ್ರಿಪರೇಟರಿ 1, 2 ಅಲ್ಲಿ ತನಕನು ಎಲ್ಲ ಕ್ವೆಶನ್ಸ್ ಅನ್ನ ತಗೊಂಡು ಸಾಲ್ವ್ ಮಾಡಲಾಗಿದೆ. ಬನ್ನಿ ಈಗ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಫಸ್ಟ್ ನೀವು ಕ್ವಶನ್ ಪೇಪರ್ ನಲ್ಲಿ ನೋಡಿದ ತಕ್ಷಣ ಕ್ವಶನ್ ಅನ್ನ ಹೆಡಿಂಗ್ ಏನು ನೋಡಕ್ ಹೋಗ್ಬೇಡಿ, ಯಾಕೆಂದ್ರೆ 17ನೇ ಕ್ವಶನ್ ಎಡಿಟಿಂಗ್ ಆಗಿರುತ್ತೆ. ಕ್ವೆಶನ್ ಅಂದ್ರೆ ಏನನ್ನ ಮಾಡಬೇಕು, ವಾಟ್ ಇಸ್ ದ ಕ್ಲೂ ಅನ್ನ ಮೊದಲು ನೋಡಿ. ಇಲ್ಲಿ ಕ್ಲೂ ಏನು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನ ಸರಿ ಮಾಡಬೇಕು. ಬನ್ನಿ ನೋಡೋಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮೊದಲು ಹುಡ್ಕೋಣ. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಕರೆಕ್ಟ್ ಆಗೈತೆ, ಪ್ಲಾಸ್ ಕರೆಕ್ಟ್ ಆಗೈತೆ. ಹಿ ಲಾಸ್ಟ್ ಬ್ಯಾಲೆನ್ಸ್, ಆತ ಬ್ಯಾಲೆನ್ಸ್ ಕಳ್ಕೊಂಡ ಆಗ್ಬೇಕು. ಇದು ಲಾಸ್ಟ್ ಐತಲ್ವಾ, ಸೊ ಅಲ್ಲಿ LOST ಲಾಸ್ಟ್ ಆಗ್ಬೇಕು. ಲಾಸ್ಟ್ ಅಂದ್ರೆ ಕಳ್ಕೊಂಡ, ಈ LAST ಲಾಸ್ಟ್ ಅಂದ್ರೆ ಕೊನೆಯ ಅನ್ನೋ ಅರ್ಥ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೆ ಆನ್ಸರ್ ಸಿಕ್ತು. ನೀವು ಆನ್ಸರ್ ಶೀಟ್ ಅಲ್ಲಿ ಹೇಗೆ ಬರಿಬೇಕಂತಂದ್ರೆ, ಆಕ್ಚುಲ್ ಆಗಿ ಫುಲ್ ಲೈನ್ ಅನ್ನ, ಫುಲ್ ಸೆಂಟೆನ್ಸ್ ಅನ್ನ ಬರೀರಿ ಅಂತಾರೆ. ನೀವು ಫುಲ್ ಸೆಂಟೆನ್ಸ್ ಅನ್ನ ಈ ಜಾಗದಲ್ಲಿ ಇದನ್ನ ತೆಗೆದು ಈ ವರ್ಡ್ ಅನ್ನ ಬರೆದು ಅಂಡರ್ಲೈನ್ ಮಾಡ್ಬೇಕು. ಓಕೆ, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಕಂಜಂಕ್ಷನ್ ಏನೋ ರಾಂಗ್ ಆಗಿದೆ. ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಹಿ ಲಾಸ್ಟ್ ಬ್ಯಾಲೆನ್ಸ್ ಕಳ್ಕೊಂಡ. ಫೆಲ್ ಡೌನ್ ಬಿದ್ದ, ಬಟ್ ಬ್ರೋಕ್ ಹಿಸ್ ಲೆಗ್ ಆದ್ರೆ ಕಾಲ್ ಮುಟ್ಕೊಂಡ. ಬಟ್ ಬರಲ್ಲ, ಆದ್ರೆ ಕಾಲ್ ಮುಡ್ಕೊಂಡ ಅಲ್ಲ, ಬಿದ್ದ ಮತ್ತು ಕಾಲ್ ಮುಡ್ಕೊಂಡ, ಅಂಡ್ ಬರ್ಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್ ಅಂಡ್. ನೀವೇನ್ ಮಾಡಿ, ಇದನ್ನ ಸರಿ ಮಾಡಿ ಕರೆಕ್ಟ್ ಮಾಡಿ ಫುಲ್ ಪ್ಯಾರಾದಲ್ಲಿ ಬರೆದು ಇದನ್ನ ಅಂಡರ್ಲೈನ್ ಮಾಡ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ 2020 ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಿದೆ ಕ್ಲೂ? ಆರ್ಟಿಕಲ್ ಟು ಬಿ ಕರೆಕ್ಟೆಡ್. ಆರ್ಟಿಕಲ್ ಯಾವ್ದಾವ್ದು? ಆರ್ಟಿಕಲ್ ಎ and the. When Aryabhatta, the first India-built satellite, was launched in April 1975, India entered a space age. A space age ಅಲ್ಲ, ಒಂದು ಸ್ಪೇಸ್ ಏಜ್ ಅಲ್ಲ, ಅದು ದ ಸ್ಪೇಸ್ ಏಜ್ ಆಗ್ಬೇಕು. ಏನಾಗ್ಬೇಕು? ದ ಆಗ್ಬೇಕು. ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ವರ್ಬ್ಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ವರ್ಬ್ V0 ಇರುತ್ತೆ, ನೀವು VED ಅಥವಾ VE ಅನ್ನು ಅಥವಾ VING ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ VED ಚೇಂಜ್ ಮಾಡೋದಿರುತ್ತೆ ಮ್ಯಾಕ್ಸಿಮಮ್. ಸೊ VING ಕೂಡ ಈ ಸಲ ಕೊಟ್ಟಿದ್ದಾರೆ, VEN ಕೂಡ ರೇರ್ಲಿ ಕೊಡ್ತಾರೆ. ಮ್ಯಾಕ್ಸಿಮಮ್ ಯಾವುದು? VED. V2 ಅಂತ ಹೇಳ್ತೀವಲ್ಲ, ಅದು ಪಾಸ್ಟ್ ಟೆನ್ಸ್. When Aryabhatta, the first India built satellite, ಅಲ್ಲ, India built satellite, built ಆಗ್ಬೇಕು. ಸೊ ನೀವು ಇದನ್ನ ಆನ್ಸರ್ ಹೇಗ್ ಮಾಡ್ತೀರಾ? ಬರೀತೀರಾ? ಕರೆಕ್ಟ್ ಮಾಡಿ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. 22nd ಮೇನ್ 2022 ಅಲ್ಲಿ 2021 ಯಾಕೆ ಅಂದ್ರೆ 21 ಅಲ್ಲಿ ಎಕ್ಸಾಮ್ ಇಂಗ್ಲಿಷ್ ನ 100 ಮಾರ್ಕ್ಸ್ ಮಾಡ್ಲಿಲ್ಲ, ಇಂಗ್ಲಿಷ್ ನ 30 ಮಾರ್ಕ್ಸ್ ಮಾಡಿದ್ರು, ನೆನಪ ಇದೆಯಾ? ಸೊ ಹಾಗಾಗಿ ಅದು ಅದ್ರಲ್ಲಿ ಈ ಕ್ವಶನ್ ಬಂದಿರ್ಲಿಲ್ಲ. ವರ್ಬಲ್ ಮಿಸ್ಟೇಕ್, ವರ್ಬಿಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದಟ್ ಶ್ರೀ ರಾಮಕೃಷ್ಣ ವಾಸ್ ಅ ಗ್ರೇಟ್ ಸೋಲ್. ಯಾವ ಟೆನ್ಸ್ ಅಲ್ಲಿ ಇದೆ? He observed him from close quarters and gradually came. Past tense ಅಲ್ಲಿ ಐತಿ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಅಂದ್ರೆ ಯಾವ್ದೋ ಒಂದು ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ, ಹುಡುಕಿ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದಟ್. ನರೇಂದ್ರ ಅಂಡರ್ಸ್ಟ್ಯಾಂಡ್ ಸರಿ ಹೋಗುತ್ತಾ? ತಪ್ಪಲ್ವಾ? ಅಂಡರ್ಸ್ಟ್ಯಾಂಡ್ ಅಲ್ಲ, ಅದು ಏನದ ಆನ್ಸರ್? ಅಂಡರ್ಸ್ಟೂಡ್. ಪಾಸ್ಟ್ ಟೆನ್ಸ್. ನರೇಂದ್ರ ಅಂಡರ್ಸ್ಟೂಡ್. ಅಡ್ವರ್ಬಿಯಲ್ ಮಿಸ್ಟೇಕ್. Understood that Sri Ramakrishna was a great soul. He observed him from close quarters and gradually came to accept. ಇದು ಏನು? Gradually.
Okay. Next, 22nd supplementary. We often clue ಏನಿದೆ spelling mistake. We often coming to know from the ನಾವು ಸ್ಪೆಲ್ಲಿಂಗ್ ಮಾತ್ರ ನೋಡ್ತಾ ಇದೀವಿ, ಬೇರೆ ಮಿಸ್ಟೇಕ್ ನ ಅಬ್ಸರ್ವ್ ಮಾಡ್ತಿಲ್ಲ. ಓಕೆ, ಕಮಿಂಗ್ ಟು ನೋ ಫ್ರಮ್ ದ ನ್ಯೂಸ್ ಪೇಪರ್ ಕರೆಕ್ಟ್ ಇದೆ, ಅಕೌಂಟ್ಸ್ ಕರೆಕ್ಟ್ ಇದೆ, ಹೌ ಅವರ್ ಯಂಗ್ ಸೋಲ್ಜರ್ಸ್ ಕರೆಕ್ಟ್ ಇದೆ, aspire to live and die. live and die. ಡೈ ಅನ್ನೋದು ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ DIE ಡೈ. ಯಾವ ರೀತಿ ಯಂಗ್ ಸೋಲ್ಜರ್ಸ್ ಗಳು ಆಸೆ ಪಡ್ತಾರೆ ಬದುಕೋದಿಕ್ಕೆ, ಇಟ್ ಮೇ ಬಿ ಟು ಲಿವ್ ಆರ್ ಫಾರ್ ಡೈ ಫಾರ್ ಸೇಕ್ ಆಫ್ ಅವರ್ ಕಂಟ್ರಿ, ದೇಶಕ್ಕೋಸ್ಕರ ಬದುಕೋಕ್ಕೂ ಸಾಯೋಕ್ಕೂ ಸಿದ್ಧ, ಸಾಯೋಕ್ಕೂ DIE ಬರ್ಬೇಕು. DYE ಡೈ ಅಂದ್ರೆ ಬಣ್ಣ ಹಚ್ಚು ಅನ್ನೋ ಅರ್ಥ. ನೆಕ್ಸ್ಟ್ ವರ್ಬಿಗೆ ಸಂಬಂಧಪಟ್ಟ ಮಿಸ್ಟೇಕು, ವಿ ಆಫನ್ ಕಮಿಂಗ್ ಟು ನೋ ಅಲ್ಲ, ವಿ ಆಫನ್ ಕಮ್ ಟು ನೋ ಆಗ್ಬೇಕು. ಸೊ ಇಲ್ಲಿ ಯಾವುದು ಸ್ಪೆಲ್ಲಿಂಗು ಡೈ, ಇಲ್ಲಿ ಕಮಿಂಗ್ ಅಲ್ಲ, ಆನ್ಸರ್ ಕಮ್. ನೆಕ್ಸ್ಟ್ ಕ್ವೆಶ್ಚನ್, 2023 ಮೇನ್ ಎಕ್ಸಾಮ್. verbal mistake to be corrected. ವರ್ಬಿಗೆ ಸಂಬಂಧಪಟ್ಟ ಮಿಸ್ಟೇಕ್ ಇದೆ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ದ ಫಸ್ಟ್ ಡಿವಿಷನ್. he joined machinery college but sudden he changed the college. ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ, ಸೊ ಯಾವ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡಿ. ನರೇಂದ್ರ ಪಾಸ್ ದ ಪಾಸ್ ಅಲ್ಲ, ಆನ್ಸರ್ ಏನು ಪಾಸ್ಟ್ ಅಲ್ಲ, ಪಾಸ್ಟ್. adverbial mistake, adverb. Passed the entrance exam in the first division. He joined missionary college, but suddenly. Sudden wrong agide, answer suddenly. Next question, 2023 supplementary. Clue, noun number to be corrected. Number means singular plural, ಅದಕ್ಕೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ, ಏಕವಚನ ಬಹುವಚನಕ್ಕೆ ಸಂಬಂಧಪಟ್ಟದ್ದು. Once a poor woman was, ಇಲ್ಲೇ ಮಿಸ್ಟೇಕ್ ನೋಡ್ರಿ, ಒನ್ಸ್ ಒಮ್ಮೆ, ಎ ಒಬ್ಬ, ಪೂರ್ ಬಡ, ಮಹಿಳೆ ಆಗ್ಬೇಕು ಅಲ್ವಾ. ಅಲ್ಲೇನೈತೆ ಇ ಐತೆ ನೋಡ್ರಿ, ಇ ಅಂದ್ರೆ ಪ್ಲೂರಲ್, ವುಮೆನ್ ಅಂದ್ರೆ ಆನ್ಸರು ವುಮನ್ ಅಲ್ಲ, ವಿಮೆನ್ ಅಲ್ಲ, ವುಮನ್. ಎನ್ ಆಗ್ಬೇಕು, ಎ ಪೂರ್ ವುಮನ್, ಒಬ್ಬ ಬಡ ಮಹಿಳೆ ಆಗ್ಬೇಕು, ಮಹಿಳೆಯರು ಅಂತ ಐತೆ. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್, ವರ್ಬಿಗೆ ಸಂಬಂಧಪಟ್ಟ ಮಿಸ್ಟೇಕ್. Once a poor woman was walking from one village to another, carry a bundle. Another carry ಇರೋದೇನಾಗ್ಬೇಕು, ಕ್ಯಾರಿಯಿಂಗ್ ಆಗ್ಬೇಕು, ಕ್ಯಾರಿ ಅಲ್ಲ, ಕ್ಯಾರಿಯಿಂಗ್. Okay. Next 2024 exam 1. Capital letter. I boarded the fast train to Mumbai. ಮುಂಬೈ ಇದು ಪ್ರಾಪರ್ ನೌನು. ಯಾವುದೇ ಸ್ಥಳಗಳ ಹೆಸರು, ಪ್ಲೇಸ್ ನೇಮು ಅಥವಾ ಪರ್ಸನ್ ನೇಮು ಪ್ರಾಪರ್ ನೌನ್ ಕೊಟ್ರೆ, ಓಕೆ, ದಿನೇಶ್, ಸ್ವಾಮಿ, ಇಂದರ್ ಆತರ ಪ್ರಾಪರ್ ನೌನ್ ಅನ್ನ ಕೊಟ್ರೆ ಅದು ಯಾವಾಗ್ಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಸೊ ಇಲ್ಲಿ ಆನ್ಸರ್ ಯಾವುದು, ಮುಂಬೈ. ಆನ್ಸರ್ ಇಸ್ ಮುಂಬೈ, ಸಾರಿ ಮುಂಬೈ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನೋಡೋಣ ಬನ್ನಿ. ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್, ಇದು ಎ ಕ್ಯಾಪಿಟಲ್ ಇರಬೇಕು. ಓಕೆ, ಅಲಾಂಗ್. along with my parents and sister last evening last last evening. Next 24 exam 2 adverbial mistake. Satish couldn't talk free with anyone. Couldn't talk free, correct? No, free alla, freely. Next spelling mistake. Satish couldn't talk freely with anyone because he was unable to hear a single word. Here ಅಂದ್ರೆ ಇದರ ಅರ್ಥ ಏನು, ಇಲ್ಲಿ. ಆದ್ರೆ ನಮಗ್ ಬರ್ಬೇಕಾಗಿರೋದು ಕೇಳಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಂತ. HEAR ಬರ್ಬೇಕು. ಆನ್ಸರ್ HEAR. ನೆಕ್ಸ್ಟ್ 2024 exam 3 spelling mistake to be corrected. Dr. Sarabhai realized the importance of industries in India. He set up Sarabhai Chemicals Pharmaceutical Industry. ಇಂಡಸ್ಟ್ರಿ ತಪ್ಪಿದೆ ನೋಡಿ, ಅದೇನಾಗ್ಬೇಕು
ಇಂಡಸ್ ವೈ ಆಗ್ಬೇಕು. ನೆಕ್ಸ್ಟ್ ವರ್ಬಿಗೆ ಸಂಬಂಧಪಟ್ಟ ಮಿಸ್ಟೇಕ್ ಇದೆ. ಡಾಕ್ಟರ್ ಸಾರಾಭಾಯಿ ರಿಯಲೈಸ್ ಅಲ್ಲ, ರಿಯಲೈಸ್ಡ್. ನೆಕ್ಸ್ಟ್ ಕ್ವೆಶನ್ ಇಸ್ ಮಾಡೆಲ್ ಪೇಪರ್ 1 2025. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನಾವು ಕಂಡುಹಿಡಿಬೇಕು. ರವೀಂದ್ರ ಥಾಟ್ ಫಾರ್ ಅ ಮೂವ್ಮೆಂಟ್. ನೋಡಿ ಸೆಂಟೆನ್ಸ್ ಓದ್ತಿದ್ದ ಹಾಗೆ ಗೊತ್ತಾಗುತ್ತೆ. ಥಾಟ್ ಫಾರ್ ಅ ಮೂವ್ಮೆಂಟ್ ಅಲ್ಲ, ಇದು ಮೊಮೆಂಟ್ ಆಗ್ಬೇಕು. ಮೊಮೆಂಟ್. ಮೊಮೆಂಟ್ ಅಂದ್ರೆ ಕ್ಷಣ, ಮೂವ್ಮೆಂಟ್ ಅಂದ್ರೆ ಚಲನೆ ಅಥವಾ ಹೋರಾಟ. ಮೂವ್ಮೆಂಟ್ ಚಲನೆ ಅನ್ನೋದಾಗುತ್ತೆ. ಮೂವ್ಮೆಂಟ್. ಮೊಮೆಂಟ್ ಅಂದ್ರೆ ಕ್ಷಣ, ಒಂದು ಕ್ಷಣ ಯೋಚನೆ ಮಾಡ್ದ ಅನ್ನೋದು ಕರೆಕ್ಟ್, ಮೊಮೆಂಟ್ ಆಗ್ಬೇಕು. ಅಡ್ವರ್ಬಿಯಲ್ ಮಿಸ್ಟೇಕು. ರವೀಂದ್ರ ಥಾಟ್ ಫಾರ್ ಅ ಮೊಮೆಂಟ್ ಅಂಡ್ ರ್ಯಾನ್ ಕ್ವಿಕ್ಲಿ ಆಗ್ಬೇಕಲ್ವಾ. ಕ್ವಿಕ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಮಾಡೆಲ್ ಪೇಪರ್ 2 2025. ಕ್ಲೂ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್. Swami hurriedly got up and spread his bed under the bench and crouched there. It spelling mistake. It seemed to be much safer place, more compact and reassuring. ಯಾವ್ದು ಅನ್ನಿಸ್ತಿದೆ ಸ್ಪೆಲ್ಲಿಂಗ್ ಮಿಸ್ಟೇಕು? ದೇರ್. ಓಕೆ, ಅಲ್ಲೇನಾಗ್ಬೇಕು? THEIR ದೇರ್ ಅಂದ್ರೆ ಅವರ. ಆದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಬರ್ಬೇಕಾಗಿರೋದು ಇದಲ್ಲ. THERE ದೇರ್, ಅಲ್ಲಿ ಅನ್ನೋದಾಗ್ಬೇಕು. ಅಲ್ಲಿ. ಓಕೆ, ಸಾರಿ, ದೇರ್. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್. ವರ್ಬಲ್ ಸಂಬಂಧಪಟ್ಟದ್ದು. ಸ್ವಾಮಿ ಹರಡ್ಲಿ ಗೋಟ್ ಅಪ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ ಪಾಸ್ಟ್ ಟೆನ್ಸ್ ಕ್ರೌಚ್ಡ್ ಆಗ್ಬೇಕು. CROUCHED ಕ್ರೌಚ್ಡ್. ನೆಕ್ಸ್ಟ್ 2025 ಎಕ್ಸಾಮ್ 1 ಫಸ್ಟ್ ಕ್ವೆಶನ್. First question is adverbial mistake to be corrected. Adverb. Baleshwar went and grabbed the train's red emergency chain and pulled it down frantically ಆಗ್ಬೇಕು. For a NTICALLY frantically. Spelling mistake. Baleshwar went and grabbed double ಬೇಕು ಇದೆ. The train's red emergency ನೋಡಿ EMERGENCY emergency ಆಗ್ಬೇಕು. Next 2025 exam 2 A spelling mistake ಸರಿ ಮಾಡ್ಬೇಕು. From inside the puja room, their faces looked at him blank. Their faces. Their ಅಂದ್ರೆ ಅಲ್ಲಿ ಅಂತ, ಆದ್ರೆ ಈ ಸಂದರ್ಭದಲ್ಲಿ their faces THEIR their ಆಗ್ಬೇಕು, ಅವರ ಅಂತ ಆಗ್ಬೇಕು ಅಲ್ವಾ. ಸೊ ಕರೆಕ್ಟ್ ಆನ್ಸರ್ ಇಸ್ their THEIR. Adverbial mistake. Adverb. From inside the puja room, their faces looked at him blankly ಆಗ್ಬೇಕು. BLANKLY. This is the right answer. Next question. 2025 exam 3. Last year 3 ಎಕ್ಸಾಮ್ಗಳಾದವು. ಫಸ್ಟ್ ಕ್ಲೂ ಏನು? ಪ್ಲೂರಲ್ ನೌನ್ ಟು ಬಿ ಕರೆಕ್ಟೆಡ್ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್. ಯಾವ್ದೋ ಪ್ಲೂರಲ್ ಸಂಬಂಧಪಟ್ಟಂತೂ ರಾಂಗ್ ಆಗಿದೆ, ಸರಿ ಮಾಡಿ ಅಂತ. The old man bowed to all of us in the room. Then he removed his hat and glove slowly and careful. Chaplin once did that in a picture. In a blank. In a picture correct agide. A bank correct agide. He was the janitor. So ನೋಡಿ. The old man bowed to all of us in the room. Then he removed his hat and glove alla gloves. Removed his gloves. ಎರಡನ್ನೂ ತೆಗಿತಾರಲ್ವಾ, ಸೊ ಗ್ಲೌಸ್. ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್ ಎಲ್ಲಾಯ್ತು? Then he removed his hat and gloves slowly and carefully ಆಗ್ಬೇಕಲ್ವಾ. ಕೇರ್ಫುಲ್ ಇದೆ. ಕೇರ್ಫುಲಿ CAREFULLY ಕೇರ್ಫುಲಿ. ನೆಕ್ಸ್ಟ್ ಕ್ವಶನ್ 2025-26 ಮಾಡೆಲ್ ಪೇಪರ್ 1. ಈ ವರ್ಷದ ಮಾಡೆಲ್ ಪೇಪರ್ 1 ನಲ್ಲಿ
ಎ ಆಪ್ಷನ್ ಐ ಮೀನ್ ಫಸ್ಟ್ ಎ ಕ್ವೆಶನ್ ಅಡ್ವರ್ಬಿಯಲ್ ಮಿಸ್ಟೇಕ್, ಅಡ್ವರ್ಬಿಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ಸ್ವಾಮಿ ಹರೀಡ್ ಗಾಟ್ ಅಪ್, ಹರೀಡ್ ಅಲ್ಲ ಅದೇನಾಗ್ಬೇಕು ಹರೀಡ್ಲಿ. ನೀವು ಪಾಠಗಳನ್ನ ಓದಿದ್ರೆ ಚೆನ್ನಾಗಿ ಬೇಗ ಗೊತ್ತಾಗ್ಬಿಡುತ್ತೆ. ಈ ಸಲ ಏನಂದ್ರೆ ನಿಮ್ಗೆ LBA ಇಂದಾನೆ ಕ್ವೆಶನ್ಸ್ ಅನ್ನ ಕೇಳ್ತಿದ್ದಾರೆ. ಹಾಗಾಗಿ ನೀವು ಏನು ನಿಮ್ಮ ಹತ್ರ LBA ಮೆಟೀರಿಯಲ್ ಇದೆ ಅದರಿಂದಾನೇ ನೀವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಒಂದು ಯಾವ್ದು ಆಚೀಚೆ ಬರೋದಿಲ್ಲ, ಅದರಿಂದಾನೇ ಬರುತ್ತೆ ಅಂತ ಹೇಳಿದ್ದಾರೆ 100%. ಓಕೆ, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಕಂಜಂಕ್ಷನ್ ಸ್ವಾಮಿ ಹರಿಡ್ಲಿ got up and spread. And conjunction ಕರೆಕ್ಟ್ ಆಗಿದೆಯಾ? ಎಸ್. ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್. ಬಟ್ ಬರೋದಿಲ್ಲ, ಅಲ್ಲಿ and ಬರಬೇಕು. ಯಾಕೆ ಅಂದ್ರೆ ಅವನು ಬೆಡ್ ಅನ್ನ ಬೆಂಚ್ ಕೆಳಗಡೆ ಸ್ಪ್ರೆಡ್ ಮಾಡಿ ಅಲ್ಲಿ ಮತ್ತು ಅಲ್ಲಿ ಮುದುಡ್ಕೊಂಡು ಮಲಗ್ತಾನೆ. ಕ್ರೌಚ್ಡ್ ದೇರ್, ಅಲ್ಲಿ ಮತ್ತು ಅನ್ನೋದು ಬರ್ಬೇಕು. and ನೆಕ್ಸ್ಟ್ ಮಾಡೆಲ್ ಪೇಪರ್ 2025-26 A question adverbial mistake. Paleshwar went and grabbed the train's red emergency. ಈಗ ಆಲ್ರೆಡಿ ಕ್ವೆಶನ್ ರಿಪೀಟ್ ಆಗಿದೆ. ರೆಡ್ ಎಮರ್ಜೆನ್ಸಿ ಚೈನ್ ಅಂಡ್ pulled it down frantic. frantic ಅಲ್ಲ ಏನಾಗ್ಬೇಕದು? ಆಲ್ರೆಡಿ ನೋಡಿದಿರಲ್ವಾ, ಗೊತ್ತಿದೆ ಅಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಎಸ್, ತಿಳಿಸಿ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇದು ಕೂಡ ಆಲ್ರೆಡಿ ನೋಡಿದೀರಾ, ವಾಪಸ್ ಹಿಂದೆ ಹೋಗಿ ನೋಡಬಾರ್ದು. ಹಾಗೇನೆ ಇದರ ಕರೆಕ್ಟ್ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗುತ್ತೆ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾಡೆಲ್ ಪೇಪರ್ 3 ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೇಸ್ ಇಂಡಿವಿಜುವಲ್ ಫ್ರಮ್ ಡಿಸೆಂಡೆಂಟ್ಸ್. ಇಲ್ಲಿ ತಪ್ಪಿದೆ. ಕರೆಕ್ಟ್ ಆನ್ಸರ್ DESCENDANTS. ಎ ಬರ್ಬೇಕು. ಅಡ್ವರ್ಬಿಯಲ್ ಮಿಸ್ಟೇಕ್ ಅಡ್ವರ್ಬ್ ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ಟು ಬೈ ದ ಇಂಡಿವಿಜುವಲಿ ಆಗ್ಬೇಕು. ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆನ್ಸರ್ ಹೇಳಿದೀನಿ, ಸ್ಪೆಲ್ಲಿಂಗ್ ಅನ್ನ ತಿಳಿಸಿ. ಮಾಡೆಲ್ ಪೇಪರ್ 4 ಸ್ಪೆಲ್ಲಿಂಗ್ ಮಿಸ್ಟೇಕ್. ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ? ವೈಲ್ ಇನ್ ದ USA ವಾಸ್ ಡ್ರಾನ್ ಟು ದ 15th amendment of the Constitution of the USA which gave freedom to the black Americans. ಸ್ಪೆಲ್ಲಿಂಗ್ ಮಿಸ್ಟೇಕ್. ಫ್ರೀಡಮ್ ತಪ್ಪಿದೆ ನೋಡಿ. ಕರೆಕ್ಟ್ ಆನ್ಸರ್ FREEDOM, ಫ್ರೀಡಮ್. ವರ್ಬ್ಗೆ ಸಂಬಂಧಪಟ್ಟ ಮಿಸ್ಟೇಕ್ ಇದೆ, ಅದು ಗಿವನ್, ಇದು ತಪ್ಪಾಗಿದೆ. ಇದೇನಾಗ್ಬೇಕು? ದ USA ವಿಚ್ ಡ್ಯಾಶ್. ಗಿವನ್ ರಾಂಗ್, ಆದ್ರೆ ಸರಿ ಉತ್ತರ ಏನು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಈ ಇದಕ್ಕೆ ಗ್ರಾಮರ್ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಅದನ್ನ ನೋಡಿ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ಸ್ ಗೆ ಈ ವರ್ಷದ LBA ಬೇಸ್ಡ್ ಎಕ್ಸ್ಟ್ರಾಕ್ಟ್ಸ್ ಅನ್ನೇ ಮಾಡಿದ್ದೇನೆ, ತುಂಬಾ ಈಸಿ ಇದೆ. ಅದನ್ನೆಲ್ಲ ನೋಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.